ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇವತ್ತು ಆಗಿರೋ ಅವಮಾನಕ್ಕೆ ಅವಳು ನಿಜವಾಗ್ಲೂ ಸುಮ್ಮನೆ ಕೂರಲ್ಲ, ಏನಾದ್ರೂ ಒಂದು ಮಾಡೇ ಮಾಡ್ತಾಳೆ. ರಾಜಿ ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ. ಇದನ್ನೆಲ್ಲ ಮುಂದೆ ಇಟ್ಕೊಂಡು ಏನಾದ್ರೂ ತೊಂದರೆ ಕೊಟ್ರೆ ಅಂತ. ಕೊಟ್ರೆ ಏನು, ಖಂಡಿತ ಕೊಡ್ತಾಳೆ. ಆ ದುಡ್ಡಿಗೂ ಗೆರೆ ಹೊಡೆದು ನಿಲ್ತಾರೆ ಇವರು. ಕಣವ, ಆ ಇಜೆ ಮುಂದೆ ಮಾತ್ರ ಒಂದು ನಯಾ ಪೈಸೆ ಇಟ್ಕೋಬಾರ್ದು, ತೀರ್ಸ್ಬಿಡ್ಬೇಕು. ಇಲ್ಲಾಂದ್ರೆ ರಾಕ್ಷಸಿ ಏನಾದ್ರು ತಕರಾರು ಮಾಡೇ ಮಾಡ್ತಾಳೆ ಕಣವ. ಅದನ್ನ ಹೆಂಗ್ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಪ್ಪ. ನನಗೆ ಸಾಲ ಕೊಟ್ಟು ಕಾಲೋನಿ ಜನರಿಗೂ ಕಷ್ಟ ಐತೆ, ಅವ್ರ ದುಡ್ಡು ವಾಪಸ್ ಕೊಡ್ಬೇಕಲ್ವಾ. ಅದನ್ನ ಕೊಡೋದು, ವಿಜಯಕ್ಕನ್ ಸಾಲನ ಮೊದಲು ಹೊಂದ್ಸೋದು ಒಂದು ಅರ್ಥ ಆಗ್ತಿಲ್ಲ. ಅಷ್ಟು ದುಡ್ಡನ್ನ ಒಂದೇ ಸರಿ ಎಲ್ಲಿಂದ ತರ್ಲಿ, ಏನ್ ಮಾಡ್ಲಿ, ತಲೆನೇ ಓಡ್ತಿಲ್ಲ. ಅಪ್ಪ ದೇವ್ರೆ, ನನ್ನ ಅಕ್ಕನ ಕಷ್ಟ ನೋಡೋಕ್ಕಾಗ್ತಿಲ್ಲ. ಹೆಂಗಾರ ಮಾಡಿ ನನ್ನ ಕೈಗೂ ಕಾಸು ಹುಟ್ಟಂಗೆ ಮಾಡು. ಇದ್ರಲ್ಲಿ ನಿನ್ ಪೈಸೆ ಪೈಸೆ ದುಡ್ಡು ಇದೆ. ಚಿಂತೆ ಮಾಡ್ಬೇಡ ಸುಮ್ಮಿ, ಇನ್ನಿ ರಾಕ್ಷಸನ್ ಎರಡು ನಿನ್ ಮೇಲೆ ಬೀಳಿ, ಆಮೇಲೆ ಇದೆ ಇವನ್ಗೆ. ಇಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನಿತ್ತು, ದುಡ್ಡು ಹೊಂದಕ್ಕಾಗಿಲ್ಲ ಅಂತ. ದುಡ್ಡು ಕೊಟ್ಮೇಲೆ ಕಿತಾಪತಿ ಅನ್ನೋದು ಮಾಡ್ಯೋ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಕಾಶಿ, ಏನೋ ಇದೆಲ್ಲ ನೋಡು. ನಮ್ ಸಿಟ್ಟು ಅವಳ ಮನೆಯವ್ರನ್ನ ಸುಡ್ಬೇಕ ಹೊರತು ನಮ್ಮನ್ನಲ್ಲಪ್ಪ. ಅವಳಾಗ್ಲೇ ನನ್ನ ಸುಟ್ಟಾಯ್ತು. ಪೈಸೆಗೂ ನಮ್ಮ ಮನೆ ಮುಂದೆ ಬಂದು ನಮ್ಮ ಹತ್ರ ಬೇಡ್ಕೊತಿದ್ ಬಿಕಾರಿಗಳು ಇವತ್ತು ನಮ್ಗೆ ಅವಮಾನ ಮಾಡ್ಬಿಟ್ರು. ಇದನ್ನೆಲ್ಲ ಹೇಗಮ್ಮ ತಡ್ಕೊಳ್ಳಿ? ನಾಳೆಯಿಂದ ಬೀದಿಗಿಳಿದ್ರೆ ಗೋಲಿ ಆಡೋ ಹುಡುಗರೆಲ್ಲ ಎದೆ ಉಪ್ಸಿ ತೊಡೆ ತಡ್ತಾರೆ. ಹೆಂಗಸರು ಕೈಲಾಗ್ದೋನು ಅನ್ನೋ ತರ ನೋಡ್ತಾರೆ. ಏನ್ ಮಾಡ್ಲಿ, ಏನಮ್ಮ ಮಾಡ್ಲಿ? ನೀನ್ ಚಿಂತೆ ಮಾಡ್ಬೇಡ ಕಾಶಿ. ಅವಳು ವಾಪಸ್ ಕೊಟ್ಟಿರೋದು ಅವ್ರ ಅಪ್ಪನ ಆಪರೇಷನ್ ದುಡ್ಡು ಮಾತ್ರ. ಇನ್ನು ಅವ್ರ ತಂಗಿ ಕಾಲೇಜ್ ಫೀಸು, ಚೀಟಿ ದುಡ್ಡು ಎಲ್ಲಾನು ಬಾಕಿ ಐತೆ. ಬಡ್ಡಿ ಇಲ್ಲ ಅಂತ ಕೊಟ್ಟ ದುಡ್ಡಿಗೆ ಬಡ್ಡಿ ಹಾಕಿ ಹಾಕಿ ನಾನ್ ಕೊಡೋ ಕಾಟಕ್ಕೆ ಕಣ್ಣೀರಲ್ಲ, ರಕ್ತ ಸುರಿಸ್ಬೇಕು. ಹಾಗೆ ಮಾಡ್ತೀನಿ. ಕಾಶಿ, ನಿಂತ್ಕೊಳ್ಳೋ ಕಾಶಿ, ನಿಂತ್ಕೊಳ್ಳೋ ಕಾಶಿ. ಏನೋ ಮಗ ಇದೆಲ್ಲ. ದುಡ್ಡು ಬಂದ್ರೆ ಓದ್ಮಾನ ವಾಪಸ್ ಬರ್ತದ? ಇಲ್ಲ, ಬಡ್ಡಿ ಸಿಕ್ಕಿದ ತಕ್ಷಣ ಬಡ್ಡಿ ಮಕ್ಕಳು ಸೊಕ್ ಮುರ್ದಂಗ ಆಯ್ತದ. ನನಗ್ ದುಡ್ಡು ಬೇಡ, ಸುಮ್ನೆ ಬೇಕು, ಅವಳೇ ಬೇಕು. ನೀನ್ ಯಾವತ್ತು ಅವಳನ್ನ ಕಟ್ಕತಿ ಏನೋ ಅಂತ ಕೇಳಿದ್ಯೋ ಅವತ್ತೇ ಫಿಕ್ಸ್ ಆಗ್ಬಿಟ್ಟಿದೀನಿ. ಅವಳೇ ನನ್ನ ಹೆಂಡತಿ ಅಂತ. ಅವಳ ಕುತ್ತಿಗೆಗೆ ತಾಳಿ ಅಂತ ಏನಾದ್ರೂ ಬಿದ್ರೆ ಅದು ನನ್ನ ಕೈಯಿಂದಲೆಯ. ಕಾಶಿ, 100 ಜನರ ಎದುರು ಮಾನ ತೆಗೆದ್ಲಲ್ಲ, 1000 ಜನರ ಎದುರು ನನ್ನ ಮುಂದೆ ತಲೆ ತಗ್ಸಿ ನನ್ನ ಕೈ ತಾಳಿ ಕಟ್ಟಿಸ್ಕೊಬೇಕು. ಅವಾಗ್ಲೇ ನಾನ್ ತಲೆ ಎತ್ಕೊಂಡು ಓಡಾಡಕ್ಕಾಗದು. ನನ್ನ ಆಡ್ಕೊಂಡವ್ರೆದ್ರು ನನ್ನ ಕೈ ಹಿಡಿದು ಸಪ್ತಾಪತಿ ತುಳಿಬೇಕು ಅವಳು. ಆಗ್ಲೇಯ ಆಡ್ಕಸ್ಪಿ ನನ್ನ ಮಕ್ಕಳನ್ನ ನಾನ್ ತುಳಿದಾಗದು. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮದುವೆ ಆಗೋದಕ್ಕೆ ಅವಳು ಒಪ್ಕೋತಾಳೆ ಅಂತೀಯಾ? ಒಪ್ಕತಾಳೆ, ಒಪ್ಕೊಳ್ಳೇಬೇಕು. ಅವಳಿಗೆ ನಾನು ಬೇರೆ ದಾರಿನೇ ಉಳ್ಸಕ್ಕಿಲ್ಲ. ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಪ್ಲಾನ್ ಐತೆ.
ನನಗೇನೋ ತೀರ್ಥ ನೀನು ಸರಿಯಾದ ಜೋಡಿ ಅಂತ ಅನಿಸ್ತಾ ಇಲ್ಲ. ಆ ಹುಡುಗನ ತಲೆಯಲ್ಲಿ ಬರೀ ರಾಜಕೀಯನೇ ತುಂಬಿಕೊಂಡಿದೆ. ರಾಜಕೀಯನ ಅಷ್ಟೊಂದು ಪ್ರೀತಿಸೋನು ನಿನ್ನನ್ನು ಪ್ರೀತಿಸೋಕೆ ಸಾಧ್ಯನಾ? ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ರಾಜಕೀಯ ಜೊತೆಗೆ ತೀರ್ಥ ಏನು ಅನ್ನೋದು ಇವತ್ ನನಗೆ ಅರ್ಥ ಆಯ್ತು. ಹೀಸ್ ಜಮ್ ಆಫ್ ಎ ಪರ್ಸನ್. ಅವ್ರ ಮಾಣಿಕ್ಯ ಅಪ್ಪ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ತುಂಬಾ ಗೌರವ ಇದೆ. ಸೊಸೈಟಿಲಿ ಒಂದ್ ರೆಸ್ಪೆಕ್ಟ್ ಇದೆ. ಏನ್ ಗೊತ್ತಾ ಅಪ್ಪ, ಅವ್ರು ಬಂದ್ರೆ ಜನ ಜೈಕಾರ ಆಗ್ತಾರೆ, ಅಧಿಕಾರಿಗಳು ಎದ್ದು ನಿಂತು ಗೌರವ ಕೊಡ್ತಾರೆ, ಕಷ್ಟದಲ್ಲಿರೋರು ದೇವ್ರು ಅನ್ನೋ ಹಾಗೆ ಕೈ ಮುಗಿತಾರೆ. ನಾನ್ ನಿರ್ಧಾರ ಮಾಡಿದೀನಿ ಅಪ್ಪ, ನನಗ್ ತೀರ್ಥನ್ಗಿಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ. ನನ್ ಮದ್ವೆ ಅಂತ ಆದ್ರೆ ಅದು ತೀರ್ಥನೆ. ಅಪ್ಪ ಇನ್ ತಡ ಮಾಡೋದ್ ಬೇಡ, ನೀವ್ ಆದಷ್ಟು ಬೇಗ ಮದ್ವೆ ತಯಾರಿ ಶುರು ಮಾಡ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದ್ವೆ ಆದ್ರೆ ಒಳ್ಳೇದು. ಆಗ್ಲಮ್ಮ, ನೀನು ಹೇಳ್ದಂಗೆ ಆಗ್ಲಿ. ಅಣ್ಣ, ಓಹೋ ಸುಮನಕ್ಕ, ಏನವ ಯಾವಾಗ ನೋಡಿದ್ರು ಬೆಂಕಿನ ಕಟ್ಕೊಂಡ್ಬರ್ತಿದ್ದಿ, ಇವತ್ತೇನು ಹೂ ಹಿಡ್ಕೊಂಬಂದಿಯಲ್ಲ, ಏನ್ ಸಮಾಚಾರ? ನನಗೆ ಕೌನ್ಸಿಲರ್ ಸಾಹೇಬ್ರು ಮಾಡಿದ ಉಪಕಾರನ ಹೇಗ್ ಮರೆಯಕ್ಕಾಗತ್ತಣ್ಣ? ಇವಳು ಯಾಕೆ ಬರ್ತಿದ್ದಾಳೆ? ಅಯ್ಯೋ ದೇವ್ರೆ, ಇವತ್ತೇನ್ ಗ್ರಾಚಾರ ಕದಿದ್ಯೋ? ಅದು ಏನು ಇಷ್ಟು ಗಾಬರಿ ಆಗಿ ಹೋಗ್ತಾ ಇದೀಯ? ಏನ್ ಸಮಾಚಾರ? ಆ ಹೂ ಮರ ಹುಡುಗಿಲ್ವೇನ್ರಿ, ಅವಳು ನಮ್ಮನೆಗ್ ಬರ್ತಿಯಾಳೆ. ಅಯ್ಯೋ, ಹೂ ಮಾರೋಳು ನಮ್ಮನೆ ಬಾಗಿಲಿಗೆ ಬರೋಕು ನೀನ್ ಗಾಬರಿ ಆಗ ಓಡೋಗೋದಕ್ಕೂ ಏನ್ ಸಂಬಂಧ? ಅಯ್ಯೋ ರಾಮ, ನಮ್ ಸಾಧನೆಗೆ ಅವಳು ತಲೆ ಕಂಡ್ರೇನೆ ಆಗಲ್ಲ. ಇವತ್ತೇನ್ ಸಮಸ್ಯೆ ಕಾದಿದ್ಯೋ ಒಂದು ಗೊತ್ತಿಲ್ಲ. ಸಾಧನ ಆಫೀಸ್ಗೆ ಹೋಗಿದ್ದಾಳ ಅಲ್ಲಿ. ಹೌದಾ? ಸತ್ಯ, ನಮ್ ಪುಣ್ಯ. ಏನಾಯ್ತಮ್ಮ? ಏನಿಲ್ಲಪ್ಪ, ಆ ಹೂ ಮರ ಹುಡುಗಿ ನಮ್ಮನೆಗೆ ಬರ್ತಿದ್ದಾಳೆ. ಇವತ್ ಏನ್ ಜಗಳ ಮಾಡ್ತಾಳೋ ಗೊತ್ತಿಲ್ಲ. ನೀನ್ ಗಾಬರಿ ಆಗ್ಬೇಡಮ್ಮ, ಅದೇನು ಅಂತ ನಾನು ನೋಡ್ತೀನಿ. ನೋಡು ಅದೇನು ನೋಡು. ಬಿ ಕೂಲ್, ಯಾಕೆ ಇಷ್ಟು ಗಾಬರಿ ಆಗ್ತೀಯ? ಅಯ್ಯೋ ಚಿಟ್ಟೆ, ಬರ ಕೇಳೋರ್ನ. ನಮಸ್ತೆ ಸುಮನ್ ಅವರೇ, ಮತ್ತೇನಾದ್ರು ತೊಂದರೆ ಆಯ್ತಾ? ನಾನು ಬಂದಾಗೆಲ್ಲ ಏನಾದ್ರೂ ಸಮಸ್ಯೆ ಇಟ್ಕೊಂಡು ಬರ್ತೀನಿ ಅಂತ ನಿಮ್ಗೆ ಅನ್ಸುತ್ತಲ್ವಾ ಸರ್? ಚೇಚೆ, ಹಾಗೇನಿಲ್ಲ. ನಿನ್ನೆ ಅಷ್ಟೇ ದೊಡ್ಡ ಜಗಳ ಆಯ್ತಲ್ವಾ, ಮತ್ತೇನಾದ್ರು ಸಮಸ್ಯೆ ಆಯ್ತಾ ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಇಲ್ಲ ಸರ್, ನೀವು ಬಂದು ಹೋದಾಗಿಂದ ನಮ್ಮ ಮನೆ ಕಡೆ ಯಾರೂ ತಲೆನೂ ಹಾಕಿಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಅದನ್ನೇ ಹೇಳೋಗೋಣ ಅಂತ ಬಂದೆ. ಸುಮನಕ್ಕ, ನಿಂದು ಮಸ್ತ್ ಗುಣ ಅಂದ್ರೆ ಇದ ನೋಡುವ. ಸಿಟ್ನಾಗಿದ್ದಾಗ ಕೆಂಡ ಇದ್ದಂಗಿರ್ತಿ, ಸಮಾಧಾನದಾಗಿದ್ದಾಗ ಸಂಪಿಗೆ ಇದ್ದಂಗಿರ್ತಿ. ಕೌನ್ಸಿಲರ್ ಸಾಹೇಬ್ರೆ, ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿನ್ನೆ ನೀವು ನಮ್ಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ ಬರೀ ನಮ್ಮ ಮನೆ ಮರ್ಯಾದೆ ಅಲ್ಲ, ಕಾಲೋನಿಯವ್ರ ಆತ್ಮಸ್ಥೈರ್ಯದ ಮೇಲೂ ಏಟ್ ಬೀಳ್ತಾ ಇತ್ತು. ನಮ್ಮೆಲ್ರೂ ಕಾಪಾಡ್ಬಿಟ್ರಿ ನೀವು. ಅಮ್ಮ, ಇವ್ರು ಬಂದಿರೋದು ಜಗಳಾಡೋದಕ್ಕಲ್ಲ, ನಿನ್ ಮಗನ್ನ ಹೊಗಳೋದಕ್ಕೆ. ಅವ್ರೇನ್ ಹೇಳ್ತಿದಾರೆ ಕೇಳಿಸ್ಕೊಂಡ್ಯಾ? ಏನಾಯ್ತಮ್ಮ? ನೆನೆ ಕಾರ್ಪೊರೇಟರ್ ಸಾಹೇಬ್ರು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಜೀವನನೇ ಹಾಳಾಗೋಗ್ತಿತ್ತು. ನಮ್ಮಪ್ಪ ಪ್ರಾಣ ಕಳ್ಕೊಂಡಿರೋರು, ಅದಕ್ಕೆ ಬದಲಾಗಿ ನಾನು ಅವ್ರಿಗೇನು ಕೊಡೋಕ್ಕಾಗಲಿಲ್ಲ. ಕೊನೆ ಪಕ್ಷ ಧನ್ಯವಾದ ಹೇಳಿ ಈ ಹೂಗಳನ್ನ ಕೊಟ್ಟೋಗೋಣ ಅಂತ ಬಂದೆಮ್ಮ. ನಿಜವಾಗ್ಲೂ ಕೌನ್ಸಿಲರ್ ಸಾಹೇಬ್ರು ನಮಗೆ, ನಮ್ಮ ಕಾಲೋನಿಗೆ ದೇವ್ರಿದ್ದ ಹಾಗೆಮ್ಮ. ತೀರ್ಥ, ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ. ಅರೆ, ನಮ್ ನಿತ್ಯ ಕಣೋ. ಬಾಮ್ಮ. ಚೆನ್ನಾಗಿರಮ್ಮ. ಸಾಹೇಬ್ರ, ಮತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟಿರಿ? ಚಿಟ್ಟೆ, ಇನ್ ನಿಮ್ ಬಾಸ್ ಜೊತೆ ಮಾತಾಡ್ಬೇಕು ಅಂದ್ರೆ ನನಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ಯಾಕ್ರಿ? ಅಲ್ರಿ ಸಾಹೇಬ್ರ, ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಏನ್ರ ಮಾಡಿರೇನ್ರಿ ಇವ್ರನ್ನ?
ಮೂರು ಹೊತ್ತು ನಿಮ್ ಜೋಡಿನೇ ಇರೋ ಕಾಣಕತ್ತಾರ ಇವ್ರು. ಅವ್ರನ್ನ ಯಾಕೆ ಹಾಗೆ ಗುರಾಯಿಸ್ಕೊಂಡು ನೋಡ್ತಿದ್ದೀರಿ? ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಇಡೀ ಜೀವನನ ನಿಮ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅಂದ್ರೆ ಅತ್ತೆ ಅಪ್ಪ ಬಂದು ಮಿಕ್ಕಿದೆಲ್ಲ ವಿಷಯನ ಮಾತಾಡ್ತಾರಂತೆ. ನಿಜವಾಗ್ಲು? ಸಾಹೇಬ್ರ, ಹೋಮ್ ಮಿನಿಸ್ಟರ್ ಫಿಕ್ಸ್ ಆತು. ಒಳ್ಳೆ ಸುದ್ದಿ ಕೊಟ್ಟೆಮ್ಮ. ನೀವು ಕಾಲೋನಿಯವ್ರಲ್ವಾ? ಏನಾದ್ರೂ ತೊಂದ್ರೆನಾ? ಇಲ್ಲ ಮೇಡಮ್, ಹಾಗೇನೂ ಇಲ್ಲ. ಸಾಹೇಬ್ರೆ, ಇವರು ಇವಳು ನಮ್ ತೀರ್ಥನ್ನ ಮದ್ವೆ ಆಗೋ ಹುಡುಗಿ. ಒಳ್ಳೆ ಮನ್ಸಿರೋ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೆ ಒಳ್ಳೇದೇ ಆಗುತ್ತೆ. ತಗೊಳ್ಳಿಮ್ಮ, ಹೂ ಮುಡ್ಸಿ. ತೀರ್ಥ ತಗೋ, ನೀನೇ ನಿನ್ ಕೈಯಾರೆ ನಿತ್ಯಂಗೆ ಹೂ ಮುಡ್ಸು. ಅಮ್ಮ, ಏನ್ ಮಾಡ್ತಾ ಇದೀಯಾ? ಹೇಳ್ದಷ್ಟ್ ಮಾಡು. ಸಾಹೇಬ್ರ, ಅಮ್ಮವ್ರು ಸೆಂಟ್ರಲ್ ಗೌರ್ಮೆಂಟ್, ಅವರು ಸ್ಟೇಟ್ ಗೌರ್ಮೆಂಟ್ ಇದ್ದಂಗ. ಎರಡು ಹೋಮ್ ಮಿನಿಸ್ಟ್ರಿ ಒಂದಾಗ್ಬಿಟ್ಟೈತ್ರಿ. ನೀವೇನು ಮಾತಾಡೋಂಗಿಲ್ಲ. ಹೂ ಮುಡ್ಸ್ರಿ, ಹೂ ಮುಡ್ಸ್ರಿ. ತಗೋಪ್ಪ, ಮುಡ್ಸೋ. ಅಮ್ಮವ್ರೆ, ಜೋಡಿ ತುಂಬಾ ಚೆನ್ನಾಗಿದೆ. ಕೌನ್ಸಿಲರ್ ಸಾಹೇಬ್ರೆ, 100 ಕಾಲ ಚೆನ್ನಾಗಿರಿ. ಚಿಟ್ಟೆವ್ರೆ, ಈ ಹೂನ ಒಳಗೆ ಕೊಟ್ಬಿಡಿ, ನಾನಿನ್ ಬರ್ತೀನಿ. ಕುಮಾರ್, ತೀರ್ಥ ತಗೊಂಡಿರೋ ಅಮೌಂಟನ್ನೆಲ್ಲ ನಾನು ಲೆಕ್ಕ ಹಾಕ್ತಾ ಇದ್ದೀನಿ. ಅವ್ನು ತಗೊಂಡಿದ್ದೀನಿ ಅಂತ ಹೇಳ್ತಿರೋ ಹಣಕ್ಕಿಂತ ಹೆಚ್ಚು ಹಣ ವಿಡ್ರಾ ಆಗಿದೆ. ಕೆಲವೊಂದಕ್ಕೆ ಲೆಕ್ಕ ಇದ್ರೆ ಇನ್ ಕೆಲವೊಂದಕ್ಕೆ ತಲೆ ಬುಡ ಇಲ್ಲ. ಸೊ ಐ ಹ್ಯಾವ್ ಅ ಡೌಟ್, ನಿಜವಾಗ್ಲೂ ತೀರ್ಥ ಅಮೌಂಟ್ ವಿಡ್ರಾ ಮಾಡಿದಾನ? ಅವನ್ಗೆ ಈ ಹಣ ತಲುಪಿದ್ಯಾ? ಹಾ ಮೇಡಮ್, ತೀರ್ಥನ್ಗೆ ಪ್ರತಿಯೊಂದು ವಿಷಯನೂ ನಾನು ಮುಟ್ಟಿಸ್ತೀನಿ. ತೀರ್ಥಂಗೆ ವಿಷಯ ಮುಟ್ಸಿದಿರೋ ಇಲ್ವೋ ಅಂತ ನಾನು ಕೇಳ್ತಾ ಇಲ್ಲ, ಹಣ ಮುಟ್ಸಿದಿರಾ ಅಂತ ಕೇಳ್ತಾ ಇರೋದು. ತೀರ್ಥನ್ ಹೆಸರಲ್ಲಿ ನೀವೆಷ್ಟು ಹಣ ಹೊಡೆದಿದ್ದೀರಾ? ಮೇಡಮ್, ನೀವು ಅಕೌಂಟ್ ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ಸುತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನೇನ್ ಆಡೋ ಮಗು ಅಂತ ಅನ್ಕೊಂಡಿದ್ದೀರೇನ್ರಿ? ಲೆಕ್ಕ ಗೊತ್ತಿಲ್ಲದೆ ಅಕೌಂಟ್ ನೋಡೋದಕ್ ಬರ್ದೆ ನಾನು MD ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಹೌ ಡೇ ಯು! 2 ನಿಮಿಷದಲ್ಲಿ ತೀರ್ಥಂಗೆ ಎಷ್ಟು ಹಣ ಹೋಗಿದೆ, ನೀವ್ ಎಷ್ಟು ಹಣ ಒಳಗ್ ಹಾಕೊಂಡಿದ್ದೀರಾ ಅನ್ನೋದನ್ನ ನಿಮ್ ಮುಂದೆ ಇಡ್ಲಾ? ಹೇಳಿ. ಕೋಪ ಯಾಕೆ ಮಾಡ್ಕೊಂತೀರಾ ಮೇಡಮ್? ಇಷ್ಟು ವರ್ಷ ಈ ಕಂಪ್ನಿನ ನೋಡ್ಕೊಂತಿರೋದು ನಾನು. ಇಲ್ಲಿ ಯಾವ್ದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀವ್ ಇಷ್ಟ ದಿನ ಬಿಟ್ಟು ಈಗ ಕಂಪ್ನಿ MD ಆಗಿದ್ದೀರಾ ಅಂತಾನೂ ಗೊತ್ತು. ನಿಮ್ ಕನಸಿಗೆ ನನ್ನ ಸಹಾಯ ತುಂಬಾ ಬೇಕಾಗುತ್ತೆ. ಈ ಕಂಪ್ನಿ ಬಗ್ಗೆ ಇರೋ ಒಂದು ಮುಖ್ಯವಾದ ವಿಷಯ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಐ ವಿಲ್ ಎಕ್ಸ್ಪ್ಲೇನ್ ಯು. ಮೆತ್ತಿಗೆ ಕಣೋ. ಅಪ್ಪ, ನಮ್ದೇನ್ ಅರಮನೆನಾ? ನಡಿಬೇಕಾದ್ರೆ ಕಾಲ್ಗೆ ಏನಾರು ಸಿಕ್ಕೇ ಸಿಗುತ್ತೆ. ಹೊರ್ಗಡೆ ಹೋಗಿ 1 4 ಕೆಜಿ ಹಾಕೋ ಬಂದ್ರೆ ಸರಿ ಹೋಗಲ್ವಾ? ಅಪ್ಪ, 1 10 ಹೆಜ್ಜೆ ಹಾಕಿದ್ರೆ ಸಾಕು, ನಿಧಾನಕ್ ನಡಿ. ಹೊರಗಡೆ ಸುತ್ತಾಡ್ಬೇಕು ಅಂತ ನನಗೂ ಆಸೆ. ಒಪ್ಪಕ್ಕಲ್ಲ. ಅಪ್ಪ, ನೀನ್ ಕೇಳು. ಯಾಕೆ ಅಕ್ಕನ್ ಕಂಡ್ರೆ ನಿಂಗೆ ಭಯನಾ? ನಿನಗ್ ಬಹಳ ಧೈರ್ಯವೋ? ಕೇಳಿ. ಅಪ್ಪಯ್ಯ ಹೊರಗಡೆ ಹೋಗ್ಬೇಕಂತೆ, ಕರ್ಕೊಂಡು ಹೋಗ್ತೀನಿ. ನಾನೆಲ್ಲೋ ಹಂಗಂದೆ.
ಸುಮ್ಮನೆ ಏನಪ್ಪ? ಅದು ಮನೆ ಒಳಗೆ ಅಡ್ಡಾಡ್ಸಕ್ಕೆ ಇವನಿಗೆ ಕಷ್ಟ ಆಯ್ತಂತೆ. ಇಲ್ಲೇ ಪಕ್ಕದಲ್ಲಮ್ಮ ರೋಡಲ್ಲಿ ಒಂದು ಹೆಜ್ಜೆ ಹಾಕಿ ಬರಲ್ಲ? ಸರಿ ಆಯ್ತು, ಹೋಗ್ ಬನ್ನಿ. ಹುಷಾರು, ಹಾ ಆಯಾಸ ಮಾಡ್ಕೋಬೇಡಿ. ಆಯ್ತು. ಬರೋ ದುರ್ಗ ಮತ್ತೆ ಒಬ್ಬಟ್ಟೈತೆ, ಆಮೇಲೆ ಬೇಡ ಅಂದ್ಬಿಡ್ತದೆ. ಪಾಪ ಬೇಗ ಬೇಗ. ಸುಮ್ಮಿ ಮನೆಗೆ ಹೋದ್ಲು. ಅಪ್ಪ ಮಗ ಹೊರಗಡೆ ಹೊರಟಿದ್ದಾರೆ. ಇನ್ನ ಅವಳ ತಂಗಿ ಇಷ್ಟೊತ್ತಿಗಾಗಲೇ ಕಾಲೇಜ್ಗೆ ಹೊರಟಿರ್ತಾಳೆ. ಅಂದರೆ ಇದೇ ಸರಿಯಾದ ಟೈಮು. ಕಾಶಿ ಅಲ್ವಾ? ಇವನೇನ್ ಮಾಡ್ತಿದ್ದಾನಿಲ್ಲಿ? ಯಾಕಪ್ಪ, ಸಾಕಾಯ್ತಾ? ನಾನೇನು ಅನ್ನಲ್ಲ, ಹೋಗ್ಬಾ. ಆದ್ರೆ ಕಷ್ಟ ಮಾಡ್ಕೋಬೇಡ ಅಷ್ಟೇ. ಮಾಡಿರೋ ಅವಮಾನಕ್ಕೆ ಕಷ್ಟ ಆಗದೆ ಇರುತ್ತಾ ಸುಮ್ಮಿ? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬಾಗ್ಲು ಬೇರೆ ಹಾಕಿದ್ಯಾ? ಮರ್ಯಾದೆಯಿಂದ ಬಾಗ್ಲು ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಸುಮ್ಮಿ? ಕೂಕೊಂತೀಯ? ಎಲ್ಲಿ ಕೂಗು ಕೂಗು. ತಪ್ಪು ಮಾಡ್ತಿದ್ಯಾ ನೀನು? ಯಾವುದು ತಪ್ಪು ಸುಮ್ಮಿ? ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ, ಅದು ನನ್ನ ತಪ್ಪ? ಇಲ್ಲ ನನ್ನ ಅರಮನೆಗೆ ನಿನ್ನ ರಾಣಿ ಮಾಡ್ಕೊಬೇಕು ಅನ್ಕೊಂಡಲ್ಲ, ಅದು ನನ್ನ ತಪ್ಪ? ಬರೀ ನೀನ್ ಅನ್ಕೋಬಿಟ್ರೆ ಸಾಕ? ಈಗಾಗ್ಲೇ ಒಂದ್ ತಪ್ಪು ಮಾಡಿದ್ಯಾ, ಅದನ್ನ ತಿತ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ ತಪ್ಪು ಮಾಡ್ದಂಗಾಗತ್ತೆ. ಮತ್ತೊಂದು ತಪ್ಪು ಮಾಡೋಣ ಅಂತಾನೆ ಕಣೆ ಬಂದಿರೋದು. ಸುಮ್ಮಿ ನೀನೇನು ಎದುರ್ಕೊಂಬೇಡ. ನಾನೀಗ ನಿನ್ನ ಮುಟ್ಟಲ್ಲ. ಮದುವೆ ಮಾಡ್ಕೊಂಡು ನಾನು ಮೊದಲನೇ ರಾತ್ರಿ ದಿನಾನೇ ನಿನ್ನ ಮುಟ್ಟೋದು. ಒಂದ್ 5 ನಿಮಿಷ ಇರು. ನೀನ್ ಕಾಲೋನಿ ಜನಗಳೆಲ್ಲ ನಿನ್ ಮನೆ ಮುಂದೆ ನಿಧಾನಕ್ಕೆ ಸೇರ್ಲಿ, ಆಗ ನಾನೇ ಬಾಗಿಲು ತೆಗಿತೀನಿ. ಹಿಂಗ್ ಹೇಳಿದ್ರೆ ಕೇಳಲ್ಲ ಅಲ್ಲ? ಮಾಡ್ತೀನಿ ಇರು. ಸುಮ್ಮಿ ಸುಮ್ಮಿ ಮರ್ಯಾದೆಯಿಂದ ಆಚೆ ಹೋಗು. ಸುಮಿ 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 ಎಲ್ರು ಬಂದ್ರು ಅನ್ಸುತ್ತೆ. ಸುಮಿ ಸುಮಿ ಈಗ ನಿಧಾನವಾಗಿ ನನ್ನ ಶರ್ಟ್ ಗುಂಡಿ ಬಿಚ್ಕೊಂಡು ಪ್ಯಾಂಟ್ ಸರಿ ಮಾಡ್ಕೊಂಡು ನಾನಾಗೆ ಹೊರಗಡೆ ಹೋಗ್ತೀನಿ. ನಾನೇನು ಹೇಳೋದ್ ಬೇಡ, ಜನನೇ ಹೇಳ್ತಾರೆ. ಜನಕ್ಕೂ ಇಂಥ ಬಣ್ಣದ ಕತೆಗಳೇ ಅಲ್ವಾ ಬೇಕಾಗಿರೋದು. ನಿನ್ ಮಾನ ಓದ್ಬೇಕು, ಆ ಯಾವ ನಿನ್ನ ಕಟ್ಕತಾನೆ ಅಂತ ನಾನು ನೋಡ್ತೀನಿ ಕಣೆ. ಸುಮಿ ಸುಮಿ ಏನ್ ನೋಡ್ತಾ ಇದ್ದೀರಾ? ಏನಾಯ್ತು ಅಂತ? ಒಂದ್ ಹುಡುಗ ಹುಡುಗಿ ಮನೆಯೊಳಗೆ ಹೋಗಿ ಬಾಗ್ಲ ಹಾಕೊಂಡ್ರೆ ಏನಾಗ್ಬೇಕೋ ಅದೇ ಆಯ್ತು. ನನ್ನ ಸುಮ್ಮಿ ಮಧ್ಯ ಎಲ್ಲ ಮುಗ್ದೋಯ್ತು. ಅವತ್ತೇನಂದೆ ನೀನು? ನನಗೆ ಸುಮ್ಮಿ ಮದುವೆ ಆಗೋ ಯೋಗ್ಯತೆ ಇಲ್ಲ ಅಂತಂದೆ ಅಲ್ಲ? ಇನ್ನವಳಿಗೆ ನಾನೇ ಗತಿ,
ಹಾಗಂತೇಳಿ ಪಟ್ಟ ಅಂತ ಅವಳು ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಮಾತ್ರ ಅನ್ಕೊಂಬಿಡಿ. ಅವತ್ತು ದೊಡ್ಡ ದೊಡ್ಡ ಮಾತಾಡಿದ ನಾಲ್ಗೆಗಳೆಲ್ಲ ನನ್ನ ಮನೆ ಮುಂದೆ ಬಂದು ನನ್ನ ಕಾಲ್ ನೆಕ್ಕಿ ತಪ್ಪಾಯ್ತು ಸುಮ್ಮಿ ಕುತ್ತಿಗೆ ತಾಳಿ ಕಟ್ಟು ಅಂತ ಬೇಡ್ಕೊಬೇಕು. ಆಗ್ಲೇ ನಾನು ಅವಳ ಕುತ್ತಿಗೆ ತಾಳಿ ಕಟ್ಟೋದು. ಇಲ್ದೇ ಇದ್ರೆ ನಿಮ್ ಸುಮ್ನಿನ ಯಾವನು ಕಟ್ಕೊಳಲ್ಲ.